ಧರ್ಮಸ್ಥಳ ಪ್ರಕರಣದ ಬಗ್ಗೆ SIT ತನಿಖಾಧಿಕಾರಿಗಳು ಕೋರ್ಟ್ನ ಆದೇಶದ ಅನ್ವಯ ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ಮಾಡ್ತೀವಿ. ಆದರೆ ತನಿಖೆಯನ್ನು ಮುಗಿಸಿರುವಂತಹ ಕೆಲವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈಗಾಗಲೇ ಯಾರು ತಪ್ಪಿತಸ್ಥರು, ಅವ್ರಿಗೇನು ಶಿಕ್ಷೆ ಆಗಬೇಕು, ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ, ಎಲ್ಲ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಆದರೆ ಕಾನೂನು ಅದನ್ನು ಹೇಳಬೇಕಿದೆ. SIT ತನಿಖಾಧಿಕಾರಿಗಳು ಅದನ್ನು ಹೇಳಬೇಕಿದ್ದಾರೆ. ಆದರೆ ಈಗ ನಾಡಿನ ಅತ್ಯಂತ ಪ್ರತಿಷ್ಠಿತ ಪತ್ರಿಕೆ ಪ್ರಜಾವಾಣಿ ಸಂಸ್ಥೆಯ ಮತ್ತೊಂದು ಸೋದರ ಸಂಸ್ಥೆ ಡೆಕ್ಕನ್ ಹೆರಾಲ್ಡ್ ಒಂದು ಮಹತ್ವದ ಆರ್ಟಿಕಲನ್ನು ಬರೆದಿದೆ, ಪಬ್ಲಿಷ್ ಮಾಡಿದೆ. ಆ ಆರ್ಟಿಕಲ್ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಿದ್ದು ಅಕ್ಷರಶಃ ಸುಳ್ಳಿನ ಕಂತೆ ಇರಬಹುದು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನಿಸ್ತಾ ಇದೆ. ಯಾಕಂದರೆ ಆ ಸುದೀರ್ಘ ವರದಿಯಲ್ಲಿ, ಇಂಗ್ಲಿಷ್ನ ಆರ್ಟಿಕಲ್ನಲ್ಲಿ SIT ತನಿಖಾಧಿಕಾರಿಗಳ ನಡೆ ನುಡಿ ಆಂತರ್ಯದಲ್ಲಿ ಏನಾಗ್ತಿದೆ ಅನ್ನುವಂಥ ಒಂದು ಸೂಕ್ಷ್ಮ ಝಲಕನ್ನು ಅದು ಕೊಟ್ಟಿದೆ. ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ರು ಅಧಿವೇಶನದಲ್ಲಿ, ತನಿಖೆ ಯಾವಾಗ ಆರಂಭ ಆಗತ್ತೆ ಅನ್ನೋದನ್ನು. ಯಾವಾಗ SIT ತನಿಖಾಧಿಕಾರಿಗಳು ಮೊಟ್ಟ ಮೊದಲ ಸಲ ದೂರುದಾರ ಚಿನ್ನಯ್ಯನನ್ನು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಅಡಿಯಲ್ಲಿ ಏನು ಆತ ಭದ್ರವಾಗಿದ್ದ ಆತನನ್ನು ಹೊರಗೆ ತಂದು ತಮ್ಮ ವಶಕ್ಕೆ ತಗೊಂಡು ಆತನ ಹೆಸರು ಚಿನ್ನಯ್ಯ ಅಂತ ಹೇಳ್ತೋ ಆ ನಂತರದಲ್ಲಿ ತನಿಖೆ ಶುರುವಾಗಿದೆ. ಆದರೆ ಅವನನ್ನು ಅರೆಸ್ಟ್ ಮಾಡಿದ ದಿನವೇನೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳೆಲ್ಲವೂ ಕೂಡ ಕೊಟ್ಟಂತಹ ತೀರ್ಪು ಒಂದೇ, ಮುಗೀತು ಕೇಸ್. ಇದರಲ್ಲಿ ಧರ್ಮಸ್ಥಳ ಅಸಹಜ ಸಾವಿನ ಪ್ರಕರಣ ಏನಿದೆ ಅದರ ಸಂಪೂರ್ಣ ರೂವಾರಿ ಚಿನ್ನಯ್ಯ. ಆತನೇ ಷಡ್ಯಂತ್ರ ಯಾರೆಲ್ಲ ಮಾಡಿದ್ದಾರೆ ಅವರ ಹಿಂದೆ ನಿಂತ್ಕೊಂಡು, ಅವರ ಮುಂದೆ ನಿಂತ್ಕೊಂಡು ಇದರಲ್ಲಿ ಸೂತ್ರಧಾರಿಗಳಿದ್ದಾರೆ, ಪಾತ್ರಧಾರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ ಅನ್ನುವಂಥ ಒಂದು ಜಡ್ಜ್ಮೆಂಟನ್ನು ಕೋರ್ಟ್ಗಿಂತಲೂ ದೊಡ್ಡ ಸಂಸ್ಥೆ ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಂಗ ನಿಂದನೆ ಆದರೂ ಪರವಾಗಿಲ್ಲ, ನಮ್ಮ ಸುದ್ದಿ ಸಂಸ್ಥೆಗಳ ಪ್ರಸಾರ ಕಿತ್ಕೊಂಡೋದ್ರೂ ಪರವಾಗಿಲ್ಲ, ಇದೇ ಜಡ್ಜ್ಮೆಂಟ್ ಅನ್ನೋದನ್ನು ಕೊಟ್ಟಿವೆ. ಆದರೆ ಡೆಕ್ಕನ್ ಹೆರಾಲ್ಡ್ ಅತ್ಯಂತ ಸ್ಪಷ್ಟವಾಗಿ ಹೇಳಿರೋ ಒಂದಷ್ಟು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ತನಿಖೆ ಈಗಷ್ಟೇ ಆರಂಭವಾಗಿದೆ. ದೂರುದಾರ ಅರೆಸ್ಟ್ ಆದಮೇಲೇನೆ ತನಿಖೆ ಶುರುವಾಗಿರೋದು, ತನಿಖೆ ಅಲ್ಲಿಗೆ ಮುಗಿದೋಗಿಲ್ಲ. ಎರಡನೇದ್ದು, ತನಿಖೆಯ ವಿಸ್ತರಣೆ ಈಗ ಆರಂಭವಾಗಿದೆ. ಸುದೀರ್ಘ 7 ವರ್ಷಗಳ ಹಿಂದಿನ ಒಂದು ಮಹತ್ವದ ರಿಪೋರ್ಟನ್ನು ಕೂಡ ಈಗ ತನಿಖಾಧಿಕಾರಿಗಳು ಸ್ಟಡಿ ಮಾಡ್ತಾರೆ. ಯಾವುದದು? 2018ರಲ್ಲಿ ಸರ್ಕಾರಕ್ಕೆ VS ಉಗ್ರಪ್ಪ ಅವರು ಕೊಟ್ಟಿದ್ದಂತಹ ಸುಮಾರು 5,000 ಪುಟಗಳ ವರದಿ. ಇದೇ ಭಾಗದಲ್ಲಿ ಈಗೇನು ಬಹುದೊಡ್ಡ ಆರೋಪ ಇದೆ, ಧರ್ಮಸ್ಥಳ ಸುತ್ತಲಿನ ನಾಪತ್ತೆ ಪ್ರಕರಣಗಳು ಅಥವಾ ಹತ್ಯೆ ಪ್ರಕರಣಗಳು, ಆ ಪ್ರಕರಣಗಳಿಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ಒಂದು ರಿಪೋರ್ಟ್ ಕೊಡಬೇಕಿತ್ತು. ಉಗ್ರಪ್ಪ ಅವರು ಕೊಟ್ಟಿದ್ದರು. ಅದನ್ನು ಅಧ್ಯಯನ ಮಾಡ್ತಿದ್ದಾರೆ. ಅಲ್ಲಿನ ಅಂಕಿಅಂಶಗಳನ್ನು ಕೂಡ SIT ತನಿಖಾಧಿಕಾರಿಗಳು ತಗೋತಾರೆ. ಅದನ್ನೂ ಗಮನದಲ್ಲಿಟ್ಟುಕೊಂಡು ತನಿಖೆಯನ್ನು ಮಾಡ್ತಾರೆ. ಇಲ್ಲಿ ಇನ್ನೂ ಒಂದು ಮುಖ್ಯ ವಿಚಾರ ಏನು, ಈ SIT ತನಿಖಾಧಿಕಾರಿಗಳು ಈಗ ಹೊಸದೊಂದು ಹುಡುಕಾಟಕ್ಕೆ ನಿಂತಂತೆ ಕಾಣ್ತಿದೆ ಅನ್ನೋದನ್ನು ಡೆಕ್ಕನ್ ಹೆರಾಲ್ಡ್ ಹೇಳ್ತಿದೆ. ಧರ್ಮಸ್ಥಳಕ್ಕೆ ಬಂದು ನಾಪತ್ತೆಯಾದವರ ದಾಖಲಾದಂತಹ ದೂರುಗಳಿದ್ದರೆ ಅಥವಾ FIRಗಳಿದ್ದರೆ ಅವುಗಳನ್ನು ಒಟ್ಟುಗೂಡಿಸಿಕೊಳ್ತಿದ್ದಾರೆ. ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಅವರ ಕೇಸ್ ಏನಾಯಿತು, ನಾಪತ್ತೆ ಪ್ರಕರಣಗಳು ಕ್ಲಿಯರ್ ಆದ್ವಾ ಇಲ್ವಾ, B ರಿಪೋರ್ಟ್ C ರಿಪೋರ್ಟ್ ಹಾಕಿರುವಂಥವನ್ನೂ ಕೂಡ ಈಗ ಕೈಗೆತ್ತಿಕೊಂಡು ಚುರುಕುಗೊಳಿಸ್ತಾರೆ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳ ಕಡೆಯೂ ಕೂಡ ಈಗ SIT ತನಿಖಾಧಿಕಾರಿಗಳು ಚಿತ್ತ ನೆಟ್ಟಿದ್ದಾರೆ. ಅಲ್ಲಿ ಏನಾದರೂ ಇಂತಹ ಕೇಸ್ಗಳು ದಾಖಲಾಗಿವೆಯಾ, ಆ ಎಲ್ಲ FIRಗಳನ್ನು, ದೂರುಗಳನ್ನು ಸಂಗ್ರಹಿಸಿಕೊಂಡು ಬಹುಮುಖ್ಯವಾಗಿ ಇಲ್ಲಿ ಒಂದು ಟೀಮ್ ಕೆಲಸ ಮಾಡುತ್ತೆ. ಅದು ಬೆಳ್ತಂಗಡಿಯ ಸ್ಪೆಷಲ್ ಪೊಲೀಸ್ ಸೆಲ್. ಅದು ಇಷ್ಟೂ ದೂರುಗಳನ್ನು, ನಾಪತ್ತೆ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ತನಿಖೆ ಆರಂಭಿಸುತ್ತೆ. ಮತ್ತು ಒಂದು ಅನುಮಾನಾಸ್ಪದವಾಗಿ ದಫನ್ನಾದಂತಹ ಶವಗಳ ವೈರಲ್ ಕಾಪಿಗಳು ತುಂಬ ವೈರಲ್ ಆಯಿತು. ಯಾವುದೋ ಲಾಡ್ಜ್ನಲ್ಲಿ ಹೆಣ್ಣುಮಗಳು ಕೊಲೆ ಆದಲು, ಆ ಕೊಲೆ ಆದ ದಿನವೇ ಆಕೆಯ ದಫನ್ ಮಾಡಿದ್ರು ಅನ್ನುವಂತಹ ಒಂದು
RTI ದಾಖಲೆ ಏನಿತ್ತು ಅಂತಹ ಪ್ರಕರಣಗಳೇನಿದ್ದಾವೆ ಅವುಗಳನ್ನೂ ಕೂಡ ಈಗ ಪೊಲೀಸರು ಸೂಕ್ಷ್ಮವಾಗಿ ನೋಡ್ತಾರೆ, SIT ತನಿಖಾಧಿಕಾರಿಗಳು ನೋಡ್ತಾರೆ. ಉತ್ಖನನ ನಿಲ್ಲಿಸ್ಬಿಟ್ಟಿದ್ದಾರೆ, ಇನ್ನಷ್ಟೇ ಮುಗಿದೋಯ್ತು. ಉತ್ಖನನ ಶುರುವಾಗುತ್ತೆ ಮತ್ತೆ. ಇದರ ಜೊತೆ ಅವರ ಲೆಕ್ಕ ಇಷ್ಟೇ, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಒಂದು ಕ್ಷೇತ್ರಕ್ಕೆ ಏನು ಯಾರು ಆರೋಪ ಮಾಡಿರಬಹುದು, ಅದರ ಸತ್ಯಾಸತ್ಯತೆ ಹೊರಗೆ ಬರಲೇಬೇಕು, ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ ಅನ್ನುವಂತಹ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಅಭಿಮತ ಏನಿದೆ, SIT ತನಿಖೆಗೆ ಅವರ ಸ್ವಾಗತ ಏನಿದೆ, ಅದು ಈಗ ಕಾರ್ಯರೂಪಕ್ಕೆ ಬರ್ತಾ ಇದೆ. ಯಾರೇ ತಪ್ಪಿತಸ್ಥರಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಖುದ್ದು ಧರ್ಮದರ್ಶಿಗಳೇ ಹೇಳಿರುವಂತಹ ಸಂದರ್ಭದಲ್ಲಿ, ಧರ್ಮಾಧಿಕಾರಿಗಳೇ ಹೇಳಿರುವಂತಹ ಸಂದರ್ಭದಲ್ಲಿ SIT ತನಿಖಾಧಿಕಾರಿಗಳು ಕೂಡ ಅಚ್ಚುಕಟ್ಟಾಗಿ ತನಿಖೆಯನ್ನು ಮಾಡ್ತಿದ್ದಾರೆ ಅನ್ನೋದನ್ನು ಡೆಕ್ಕನ್ ಹೆರಾಲ್ಡ್ ಹೇಳ್ತಿದೆ. ಇದರ ಜೊತೆಯಲ್ಲಿ 1995ರಿಂದ 2014 ನಡುವಿನ ಏನೆಲ್ಲ ಪ್ರಕರಣಗಳಿದ್ದಾವೆ, SIT ರಚನೆಗೆ ಏನು ಕಾನ್ಸ್ಟಿಟ್ಯೂಟ್ ಮಾಡ್ತು ಸರ್ಕಾರ ಅಥವಾ ಕೋರ್ಟ್ನ ಆದೇಶದ ಮೇರೆಗೆ, ಆಗ ಯಾವ ವ್ಯಾಪ್ತಿ ಕೊಟ್ಟಿದ್ರು SITಗೆ ಅಷ್ಟೂ ಕೂಡ ಅಚ್ಚುಕಟ್ಟಾಗಿ ತನಿಖೆ ನಡೀತಿದೆ. ಇದರ ಜೊತೆಯಲ್ಲಿ ನಿಮಗೆ ಗಮನಕ್ಕಿರಬೇಕು ಅಥವಾ ನೆನಪು ಮಾಡ್ಕೊಳ್ಳಿ, ಗೃಹ ಸಚಿವರೇ ಹೇಳಿದ್ರು ಆಸಿಡಿಕ್ ಸಾಯಿಲ್ ಅದು, ಅಲ್ಲಿ ಮೂಳೆಗಳು ಕರಗಿರೋ ಸಾಧ್ಯತೆ ಇರುತ್ತೆ ಅಂತ ಸದನದಲ್ಲಿ ಹೇಳಿದ ಮಾತು. ಆ ಅಂಶವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಅಸ್ಥಿಪಂಜರಗಳೆಷ್ಟು ಸಿಕ್ಕಿವೆ ಅಥವಾ ಸಿಕ್ಕೇ ಇಲ್ವಾ, ಯಾಕಂದರೆ SIT ಇದುವರೆಗೂ ಎಷ್ಟು ಸಿಕ್ಕಿದೆ ಎಷ್ಟು ಸಿಕ್ಕಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಹೇಳಿಲ್ಲ. ಆದರೆ BJP ಸೇರಿದಂತೆ ಆ ಕ್ಷೇತ್ರದ ಪರವಾಗಿ ಧ್ವನಿ ಎತ್ತುವಂತಹ ಒಂದಷ್ಟು ಜನ ಷಡ್ಯಂತ್ರ ನಡೀತಿದೆ ಅನ್ನುವ ಗಂಭೀರ ಆರೋಪ ಮಾಡ್ತಾನೇ ಇದ್ದಾರೆ. ಧರ್ಮ ಉಳಿಸೋಣ, ಕ್ಷೇತ್ರವನ್ನು ಉಳಿಸೋಣ ಅನ್ನುವಂತಹ ಯಾತ್ರೆಗಳು ನಡೀತಿವೆ. BJP ಮಾಡಿತ್ತು, SR ವಿಶ್ವನಾಥ್ ಅವರು ಮಾಡಿದ್ರು, ಶಾಸಕರು ಸುಮಾರು 200 ಕಾರುಗಳಲ್ಲಿ ಹೋಗಿದ್ರು. ಅನಂತರದಲ್ಲಿ BJP ಜೊತೆಯಲ್ಲಿ JDS ಕೂಡ ಸತ್ಯದ ಯಾತ್ರೆಯನ್ನು ಕೂಡ ಮಾಡಿಕೊಂಡಿದೆ. ಒಂದು ಕಡೆ ಸತ್ಯಯಾತ್ರೆ, ಮತ್ತೊಂದು ಕಡೆ ಧರ್ಮಯಾತ್ರೆ, ಎರಡರ ಜೊತೆಯಲ್ಲಿ SIT ಲೀಗಲಿ ಸತ್ಯ ಹುಡುಕುವಂತಹ ಪ್ರಯತ್ನಗಳನ್ನು ಮಾಡ್ತಿದೆ. ನೋಡಿ, ಇಡೀ ಪ್ರಕರಣವನ್ನು ಅವರು 2 ಹಂತದಲ್ಲಿ ಮಾಡ್ತಿದ್ದಾರೆ. ಪಾರ್ಟ್ 1 ಪಾರ್ಟ್ 2 ಅನ್ನೋದನ್ನು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ವರದಿ ಹೇಳ್ತಿದೆ. ಒಂದು ಏನು ಭೀಮಾ ಮಾಡಿದಂಥ ಆರೋಪ, ಜೊತೆಯಲ್ಲಿ ಭೀಮಾ ತೋರಿಸಿದಂತಹ ಜಾಗಗಳಲ್ಲಿ ನಡೆದಂತಹ ಉತ್ಖನನ ಮತ್ತು ನಡೆಯಬೇಕಿರುವಂತಹ ಉತ್ಖನನ, ಅಲ್ಲಿ ಸಿಗಬಹುದಾದಂತಹ ಅವಶೇಷಗಳು ಅಥವಾ ಅಸ್ಥಿಪಂಜರಗಳು, ಇವುಗಳ ತನಿಖೆ 90% ಆದರೆ ಇನ್ನು 10% ಹೆಚ್ಚುವರಿ ದೂರುಗಳು ಏನೆಲ್ಲ ದಾಖಲಾದವು. ಯಾರೋ ಒಬ್ಬ ಅಣ್ಣ ಬಂದು ಹೇಳ್ದ, ನನ್ನ ತಂಗಿ ಕಳೆದೋಗಿದ್ದಾಳೆ, ಆಕೆ ಒಂದು ನ್ಯಾಯ ಹುಡುಕೊಡಿ. ಜಯಂತ್ ಅವರು ಬಂದು ದೂರು ಮಾಡಿದ್ರು, ಒಂದು ಹೆಣ್ಣುಮಗಳ ಶವ ಹೂತು ಹಾಕಿದ್ದನ್ನು ನಾವೆಲ್ಲ ನೋಡಿದ್ದೀವಿ, ಶಾಲಾ ಬಾಲಕಿಯ ಶವ ಅನ್ನುವಂಥದ್ದು ಆರೋಪ ಮಾಡಿದ್ರು. ಇಂತಹ ದೂರುಗಳು ಇದೇ. ಸೌಜನ್ಯ ಅವರ ತಾಯಿ ಕೂಡ ಒಂದು ದೂರು ದಾಖಲಿಸಿ ಬಂದಿದ್ದಾರೆ. ಸುಜಾತಾ ಭಟ್ ಅವರ ದೂರು ಕೂಡ ಇದೆ, SITಗೆ ಶಿಫ್ಟ್ ಮಾಡಿರುವಂಥದ್ದು. ಇವೆಲ್ಲವನ್ನೂ ಕೂಡ SIT ತನಿಖಾಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ಆದರೆ ಈ ಎಲ್ಲ ಹೇಳಿದ ಮೇಲೆ ಒಂದು ವಿಚಾರವನ್ನು ಹೇಳಬೇಕು. ಆ ಆರ್ಟಿಕಲ್ನ ಜೀವಾಳ, ಚಿನ್ನಯ್ಯ ಹೇಳಿದ್ದೆಲ್ಲವೂ ಸುಳ್ಳು ಅಂತ ತನಿಖಾಧಿಕಾರಿಗಳು ಒಂದು ಕ್ಲಾರಿಟಿಗೆ ಬಂದಿಲ್ಲ. ಆತನ ಹೇಳಿಕೆಗಳಲ್ಲಿ ಒಂದಷ್ಟು ಸತ್ಯವೂ ಇದೆ ಅನ್ನೋದನ್ನು ಅವರು ಗಟ್ಟಿಯಾಗಿ ನಂಬಿಕೊಂಡಿದ್ದಾರೆ. ಅವರಿಗೆ ಆ ಅರಿವಾಗಿದೆ ಅನ್ನೋದನ್ನು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ವರದಿ ಸಾರಿ ಸಾರಿ ಹೇಳ್ತಿದೆ. ಅಲ್ಲಿಗೆ ಎಲ್ಲ ಮುಗಿದೋಯ್ತು, ಅರೆಸ್ಟ್ ಮಾಡಿದ ತಕ್ಷಣವೇ ಈ ಕೇಸ್ ಕ್ಲೋಸ್ ಆಯಿತು, ಇನ್ನೇನು ಇಲ್ಲವೇ ಇಲ್ಲ ಅಂತಹ ಪ್ರತಿಪಾದನೆ ಮಾಡಿರುವಂತಹ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಒಂದು ವೇಳೆ ನಾಳೆ ಸತ್ಯಾಸತ್ಯತೆ ಒಂದಂತೂ ಬಂದೇ ಬರುತ್ತೆ, ಅವತ್ತು ಯಾವ ಮುಖವನ್ನು ತೋರಿಸಬಹುದು ಸ್ಕ್ರೀನ್ನಲ್ಲಿ? ಒಂದೋ ಪಕ್ಕ ನೋಡಿ ನ್ಯಾಯಾಂಗ ನಿಂದನೆ ಮಾಡಿದ್ದಾರೆ. SIT ತನಿಖಾಧಿಕಾರಿಗಳಿಗಿಂತ ಮುಂಚೆನೇ ಅವರು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಕೊಡಬೇಕು ಅನ್ನೋದಲ್ಲ, ಈ ನೆಲದ ಕಾನೂನುಗಳನ್ನು ನಾವು ಪಾಲಿಸಬೇಕು. ಮಾಧ್ಯಮದವರು ಅಂದರೆ ನಮಗೆ 156 ಕೊಂಬುಗಳಿರೋದಿಲ್ಲ. ಒಬ್ಬ ಸಾಮಾನ್ಯನಿಗೆ ಯಾವ ಕಾನೂನು ಇರುತ್ತೋ ನಮಗೂ ಅದು ಅನ್ವಯಿಸುತ್ತೆ. ಒಬ್ಬ ಸಾಮಾನ್ಯನಿಗೆ ಇರಬಹುದಾದಂತಹ 19(1)A ಅಡಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಿಕ್ಷೆಯಲ್ಲೇ ಪತ್ರಿಕೋದ್ಯಮ ನಡೀತಿರುವಂಥದ್ದು. ವಿಶೇಷವಾದಂತಹ ಕೊಂಬುಗಳು ಏನೂ ಇಲ್ಲ. ಆದಾಗ್ಯೂ ಇಲ್ಲಿ ಈ ಪ್ರಕರಣದಲ್ಲಿ ನೊಂದವರ ಪರವಾಗಿ ಒಂದಷ್ಟು ಜನ, ಅಥವಾ ಆರೋಪವೇ ಸರಿಯಲ್ಲ ಅದೆಲ್ಲವೂ ಷಡ್ಯಂತ್ರ ಅನ್ನುವಂತಹ ಕಡೆ ಇನ್ನೂ ಸಾಕಷ್ಟು ಜನ, ದಂಡಿ ಜನ, ಈ ಇಬ್ಬರ ಮಧ್ಯೆ
ಸತ್ಯ ಏನು ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಘನಗಂಭೀರ ಆರೋಪಗಳನ್ನು ಯಾರ ಮೇಲೋ, ಒಬ್ಬರ ಮೇಲೋ, ಒಂದು ಕ್ಷೇತ್ರದ ಮೇಲೋ, ಸಂಸ್ಥೆಯ ಮೇಲೋ ಸತ್ಯ ಇಲ್ಲದೆ ಕೂಡ ಸುಳ್ಳುಗಳನ್ನು ಹೇಳಿ ಆರೋಪಿಸಿದ್ರೆ ಅದು ಕೂಡ ಘನಘೋರ ತಪ್ಪೇ ಆಗುತ್ತೆ. ಅವ್ರು ಎಂಥವರೇ ಅಂತಹ ಆರೋಪ ಮಾಡಿದರೂ ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ, ಸುಳ್ಳೇ ಆಗಿದ್ರೆ. ಅರೆ SIT ತನಿಖಾಧಿಕಾರಿಗಳು ಚಿನ್ನಯ್ಯನ ಹೇಳಿಕೆಗಳಲ್ಲಿ ಒಂದಷ್ಟು ಸತ್ಯವನ್ನೂ ಕಂಡುಕೊಂಡಿದ್ದಾರೆ ಅನ್ನುವಂತಹ ಡೆಕ್ಕನ್ ಹೆರಾಲ್ಡ್ ಹೇಳಿಕೆ ಮತ್ತು ಈಗ ತನಿಖೆ ಶುರುವಾಗಿದೆ ಅನ್ನುವಂತಹ ಕ್ರಮ ಇವೆಲ್ಲವೂ ಕೂಡ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಅವು ಕಟ್ಟಿದಂತಹ ದೊಡ್ಡ ಕೋಟೆ ಏನಿದೆ, ಮರಳಿನ ಕೋಟೆಯೋ ಅಥವಾ ಸುಳ್ಳಿನ ಕೋಟೆಯೋ ಅಥವಾ ವೈಭವೀಕರಿಸಿದಂತಹ ಕೋಟೆಯೋ ಅವೆಲ್ಲವೂ ಕೂಡ ಛಿದ್ರವಾಗುವ ದಿನ. ಅವರು ಯಾವ ರೀತಿ ಸುದ್ದಿ ಪ್ರಸಾರ ಮಾಡಬಹುದು ಅಥವಾ ಕ್ಷಮೆ ಯಾಚಿಸಬಹುದಾ ಎಲ್ಲವೂ ಕೂಡ ಜನ ನೋಡ್ತಾರೆ. ಒಂದು ದೊಡ್ಡ ನಂಬಿಕೆ ವಿಶ್ವಾಸ ಮೇನ್‌ಸ್ಟ್ರೀಮ್ ಮಾಧ್ಯಮಗಳ ಮೇಲೆ ಇತ್ತು. ಆ ನಂಬಿಕೆ ವಿಶ್ವಾಸ ಮುಂದಿನ ದಿನಮಾನಗಳಲ್ಲೂ ಉಳಿಯಲ್ವಾ ಅನ್ನುವುದಕ್ಕೆ ಈ ಒಂದು ಪ್ರಕರಣವೂ ಕೂಡ ಸಾಕ್ಷಿಯಾಗಿ ನಿಲ್ಲಬಹುದು ಅನ್ನೋದನ್ನು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ವರದಿಯ ಅಂಶಗಳು ಸ್ಪಷ್ಟವಾಗಿ ಸೂಚಿಸುತ್ತಿವೆ. ಈ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ.